ನಮಸ್ಕಾರ ಸ್ನೇಹಿತರೆ ಎ ಒ ಡಬಲ್ ಎ ಒ ಏನಿದೆ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ಗೆ ತುಂಬಾ ಜನ ಕಮೆಂಟ್ ಮಾಡಿದೆ ಪ್ರಶ್ನೋತ್ತರಗಳ ಸೀರೀಸ್ MCQ ಸೀರೀಸ್ ಮಾಡಿ ಸರ್ ಅಂತ. ಹಂಗಾಗಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ರಿಲೇಟೆಡ್ ನ ತಗೊಂಡ್ಬರ್ತಾ ಇದೀನಿ. ಪೇಪರ್ ಇದು ಮೊದಲನೇ ವಿಡಿಯೋ ನೋಡಿ. ಅಗ್ರಿಕಲ್ಚರ್ ಅಂದ ತಕ್ಷಣ ನಿಮ್ಗೆ ಸಿಲೆಬಸ್ ಇರೋದೇ ಕೇಳ್ತಾನೆ, ಹಂಗೆ ಕೊಟ್ಟಿರೋದಲ್ಲೇ ಅಂತಲ್ಲ, ಕರೆಂಟ್ ಅಫೇರ್ ಕೇಳ್ತಾನೆ, ಮತ್ತೆ ಸ್ಕೀಮ್ಸ್ ಕೇಳ್ತಾನೆ. ಸೊ ಸ್ಕೀಮ್ಸ್ ರಿಲೇಟೆಡ್ ನಾವು ಮಾಡಿದೀವಿ, ನೋಡ್ಕೊಳ್ಳಿ. ಅಗ್ರಿಕಲ್ಚರ್ಗೆ ಲಾಸ್ಟ್ 2 ಇಯರ್ಸ್ 1 ಇಯರ್ದು ಒಂದೇ ವಿಡಿಯೋದ ಕವರ್ ಆಗಿದೆ. ಈ ಇಯರ್ದು ಕೂಡ 4 ಪಾರ್ಟ್ಗಳ ವಿಡಿಯೋಗಳು ಮಾಡಿದೀವಿ. ಎಲ್ಲ ಕೂಡ ನಿಮಗೆ GK ಅನ್ನೋ ಒಂದು ಇದರಲ್ಲಿ ಸಿಗುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆಕ್ಸೆಸ್ ಮಾಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ವಿಡಿಯೋಸ್ ರಣೆಗಳು ಜಾಸ್ತಿ ಕ್ವಶನ್ಸ್ಗಳು ತರ್ತೀನಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ, ನೋಡೋಣ ಬನ್ನಿ ಸ್ನೇಹಿತರೆ. ಕ್ವಶನ್ಸ್ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ, ನೋಡ್ಬೇಕು. ಇಲ್ಲಿ ನೋಡಿ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಡ್ಯಾಶ್ ಅಂಡ್ ಹಿ ಗಾಟ್ ನೊಬೆಲ್ ಫಾರ್ ಡ್ಯಾಶ್ ಇನ್ ದ ಇಯರ್ ಅಂತ. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂದ ತಕ್ಷಣ ನಿಮಗೆ ಏನಾಗುತ್ತೆ ಇಲ್ಲಿ, ನಿಮಗೆ ಏನ್ ಬರುತ್ತೆ ಗ್ರೀನ್ ಅಂತ ತಕ್ಷಣ ಸ್ವಾಮಿನಾಥನ್ ಅಂತ ಬರುತ್ತೆ. ನಮ್ಮ ಭಾರತದವರು ಸ್ವಾಮಿನಾಥನ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಕ್ವಶನ್ ಅಲ್ಲಿ ಡೀಟೇಲ್ ಆಗಿದೆ, ಓದ್ಬೇಕು. ಸ್ವಾಮಿನಾಥನ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ? ಇಲ್ಲ. ನೊಬೆಲ್ ಪ್ರೈಸ್ ಸಿಕ್ಕಿದೆ ಯಾವುದಕ್ಕೆ, ಯಾವ ಇಯರ್ ಅಂತ ಕೇಳಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಮ್ಗೆ ಕರ್ನಾಟಕ ಬಂದಾಗ ಸಾರಿ ಇಂಡಿಯಾ ಅಂತ ಬಂದಾಗ ಸ್ವಾಮಿನಾಥನ್ ಇಸ್ ರೈಟ್. ಬಟ್ ವರ್ಲ್ಡ್ ಅಂತ ತಗೊಂಡಾಗ ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅವರು ಕೃಷಿಗೆ ಸಂಬಂಧಪಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನೊಬೆಲ್ ಫಾರ್ ಪೀಸ್ ಶಾಂತಿ ಪ್ರಶಸ್ತಿ ಸಿಕ್ಕಿರೋದು 1970ರಲ್ಲಿ. ಓಕೆ, ಆಪ್ಷನ್ 3 ನಾಟ್ 2. ಓಕೆ, ಆಪ್ಷನ್ 3 ಪೀಸ್ ಶಾಂತಿ. ಕೃಷಿ ಅಂದ ತಕ್ಷಣ ಸರ್ ಕೃಷಿಗೂ ಶಾಂತಿ, ಅವ್ರು ಕೆಲಸ ಮಾಡಿದ ಕೃಷಿ, ಅದು ಶಾಂತಿ ಹೆಂಗ್ ಸಿಕ್ತು? ಶಾಂತಿ ಅಂತ ಯಾಕೆ ಕೊಡ್ತಾರೆ ಅಂತಂದ್ರೆ ಹಿ ಹ್ಯಾಸ್ ಡನ್ ವೆರಿ ಮಚ್ ಏನೋ ಗ್ರೀನ್ ರೆವಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಹೈ ಈಲ್ಡಿಂಗ್ ಡಿಸೀಸ್ ರೆಸಿಸ್ಟೆಂಟ್ ವೀಟ್ ವೆರೈಟೀಸ್ ಗಳನ್ನ ತರ್ತಾರೆ. ಹಂಗಾಗಿ ಇವರು ಶಾಂತಿ ಕಾಪಾಡಕ್ಕೆ, ಯಾಕಂದ್ರೆ ಯಾವಾಗ ಆಹಾಕಾರ ಇರುತ್ತೆ, ಆಹಾರಕ್ಕೆ ಫುಡ್ಗೆ ಕ್ರೇವಿಂಗ್ಸ್ ಇರುತ್ತೆ, ಸೊ ಅವಾಗ ಅದ್ರಲ್ಲಿ ಶಾಂತಿ ಇರಲ್ಲ ಅಂತ. ಸೊ ಇದನ್ನ ಅವರು ಈ ಫುಡ್ ಒಂದು ಇದರಲ್ಲಿ ಅವರು ಹೈ ಈಲ್ಡಿಂಗ್ ಡಿಸೀಸ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವೆರೈಟಿ ಆಫ್ ಗೋಧಿ ತಳಿಗಳನ್ನೆಲ್ಲ ತಂದು ಎಲ್ಲ ಮಾಡಿ ಶಾಂತಿಯನ್ನು ಅಂದ್ರೆ ಫುಡ್ ಸಪ್ಲೈ ಅಲ್ಲಿ ಹಂಗರ್ನ ಕಮ್ಮಿ ಮಾಡೋದ್ರಲ್ಲಿ ಹಸುವನ್ನ ಇವರು ಮಾಡಿದ್ದಾರೆ ಅಂತ ಹೇಳಿ ಪೀಸ್ ಪ್ರೈಸ್ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಡಾಕ್ಟರ್ ಸ್ವಾಮಿನಾಥನ್ ಬಂದು ನಮ್ಮ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಇಸ್ ಅಮೆರಿಕನ್. ಓಕೆ, ನೋಡಿದ್ರೆ ವೆರಿ ಇಂಪಾರ್ಟೆಂಟ್. ಈಗ ಇನ್ನೊಂದು ಕ್ವಶನ್ ತಗೋತೀವಿ. ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು ಡ್ಯಾಶ್ ಗೆ ನೀಡಲಾಗಿದೆ. ಭಾರತದ ಜಲಮನುಷ್ಯ ಡ್ಯಾಶ್ ಅಂತ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಫುಡ್ ಪ್ರೈಸ್ ಮೊನ್ನೆ ಇದ್ರಲ್ಲೂ ಕೂಡ ಕರೆಂಟ್ ಅಫೇರ್ ಇತ್ತು. ವರ್ಲ್ಡ್ ಫುಡ್ ಪ್ರೈಸ್ ಗಳು ಕೊಡ್ತಾ ಇರ್ತಾರೆ. ಯಾರು ಕೊಟ್ಟಿದ್ದಾರೆ ಅಲ್ಲಿ? ಮೊದಲಿಂದ ಯಾರು ಸಿಕ್ಕಿದೆ? ವರ್ಲ್ಡ್ ಫುಡ್ ಪ್ರೈಸ್ ಅಗೇನ್ ನಾರ್ಮಲಿ ಕೊಡಲಾಗಿದೆ ಅಲ್ಲ, ಡಾಕ್ಟರ್ ಸ್ವಾಮಿನಾಥನ್. ಅಂಡ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಯಾರು? ರಾಜೇಂದ್ರ ಸಿಂಗ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾಕೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ? ಸ್ವಾಮಿನಾಥನ್ ಬಗ್ಗೆ ನಿಮ್ಗೆ ಗೊತ್ತು, ಗ್ರೀನ್ ರೆವಲ್ಯೂಷನ್ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ. ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಎಸ್ಪೆಷಲಿ ರಾಜಸ್ಥಾನದಲ್ಲಿ ಸ್ನೇಹಿತರೆ, ರಾಜಸ್ಥಾನ ಆದ ತಕ್ಷಣ ಮರುಭೂಮಿ ಅಂತ ನಾವು ಹೇಳ್ತೀವಿ ಅಲ್ವಾ, ಥಾರ್ ಮರುಭೂಮಿ ಇದೆ. ಅಲ್ಲಿ ರಿವರ್ಸ್ ನ ರಿವೈವ್ ಮಾಡಕ್ಕೆ, ವಾಟರ್ ಬಾಡೀಸ್ ನ ಸಂರಕ್ಷಣೆ ಮಾಡಕ್ಕೆ, ಕನ್ಸರ್ವೇಷನಿಸ್ಟ್ ಮಾಡಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರನ್ನ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ವರ್ಗೀಸ್ ಕುರಿಯನ್. ನಿಮ್ಗೆ ಗೊತ್ತಿದೆ ವರ್ಗೀಸ್ ಕುರಿಯನ್ ಯಾರು? ನಿಮಗೆ ಕ್ಷೀರ ಕ್ರಾಂತಿ ಅಂತ ಕರಿತೀವಿ ಅಲ್ವಾ ಸರ್? ಅಂದ್ರೆ ಏನು ಸರ್? ನಾವು ಕ್ಷೀರ ಕ್ರಾಂತಿ ಅಂದ್ರೆ ಮಿಲ್ಕ್ ರೆವಲ್ಯೂಷನ್ ಏನ್ ಮಾಡಿದ್ದಾರೆ ಅವರು. ಓಕೆ, ಮೊಹಮ್ಮದ್ ಯೂನಸ್ ಯಾರು ಸರ್? ಮೊಹಮ್ಮದ್ ಯೂನಸ್ ಬಂದು ನಿಮಗೆ RRB ರೀಜನಲ್ ರೂರಲ್ ಬ್ಯಾಂಕ್ಗಳು, ಓಕೆ, ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ, ಫಾದರ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್. ಯಾರು ಇವರು? ಈಗ ಮೊನ್ನೆ ತಾನೆ ಅವರು ಟೆಂಪರರಿಗೆ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಕೂಡ ಆಗಿದ್ರು ಅಲ್ಲ ಸರ್? ಸೊ ಅಂದ್ರೆ ಇದು ಪ್ರಧಾನಮಂತ್ರಿ ಆಗಿದ್ರು. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, BR ಬಾರ್ವಾಲೆ. ಮಿಸ್ಟರ್ BR ಬಾರ್ವಾಲೆ ಇದೆಯಲ್ಲ, ಸೀಡ್ ಗೆ ಸಂಬಂಧಪಟ್ಟಂತೆ ಇವ್ರಿಗೆ ನಾವು ಏನಂತ ಕರಿತೀವಿ? ಹಿ ಇಸ್ ದ ಫಾದರ್ ಆಫ್ ಇಂಡಿಯನ್ ಸೀಡ್ ಇಂಡಸ್ಟ್ರಿ ಅಂತ ಕರಿತೀವಿ. ಡಾಕ್ಟರ್ ಬದ್ರಿನಾರಾಯಣನ್ ರಮುಲಾಲ್ ಬರ್ವಾಲೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಫಾದರ್ ಆಫ್ ಇಂಡಿಯನ್ ಸೀಡ್ ಇಂಡಸ್ಟ್ರಿಗೆ, ಸೀಡ್ ಟೆಕ್ನಾಲಜಿಗೆ ಇವರು ತುಂಬಾ ಕೆಲಸ ಮಾಡಿದ್ದಾರೆ. ಮಹಾರಾಷ್ಟ್ರ ಹೈಬ್ರಿಡ್ ಸೀಡ್ ಕಂಪನಿ ಅಂತ ತೆಗೆದಿದ್ದಾರೆ. ಸೊ ಹೈಬ್ರಿಡ್ ಸೀಡ್ಸ್ ಗೆ ಸಂಬಂಧಪಟ್ಟಂತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇವರ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಇದೆ. ಹಾಗಾಗಿ ಫಾದರ್ ಆಫ್ ಇಂಡಿಯನ್ ಸೀಡ್ ಇಂಡಸ್ಟ್ರೀಸ್ ಅಥವಾ ಸೀಡ್ ಟೆಕ್ನಾಲಜಿ ಅಂತ ಕರಿತೀವಿ. ಯಾರು? ಡಾಕ್ಟರ್ ಬದ್ರಿನಾಥನ್ ರಮುಲಾಲ್ ಬಾರ್ವಾಲೆ. ಫೈನ್ ಸರ್. ಓಕೆ, ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಕೂಡ, ನಮ್ಗೆ ಎಲ್ಲ ಆಪ್ಷನ್ಸ್ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ತರಕಾರಿಗಳ ಅಧ್ಯಯನವನ್ನು ನಿರ್ವಹಿಸುವ ತೋಟಗಾರಿಕಾ ಶಾಖೆ ಏನಂತ ಕರಿತೀವಿ? ನೋಡಿ, ಇದೆಲ್ಲ ಈಸಿ ಅನ್ಕೋಬಹುದು. ತರಕಾರಿ, ಫ್ರೂಟ್ಸ್ ಇಂಥದ್ದೆಲ್ಲ ಕೇಳ್ತಾನೆ. ಯಾವ್ದು ಹೇಳ್ತೀರಾ? ಹೂಗಾರಿಕೆ, ಫ್ಲೋರಿಕಲ್ಚರ್ ಅಲ್ಲ, ಮೀನು ಅಲ್ಲ, ಒಲೆರಿಕಲ್ಚರ್ ಇಸ್ ದ ರೈಟ್ ಆನ್ಸರ್.
ಒಲೇರಿ ಒಲೇರ್ ರಿ ಅಂತಕ್ಕಂಥದ್ದು ಏನಿದೆ, ಇದು ಎಂತ ಕರಿತೀವಿ ನಾವು, ವೆಜಿಟೇಬಲ್ಸ್ ಅಂತ. ಓಕೆ, ಕಲ್ಚರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಕೃಷಿ ಮಾಡ್ತಕ್ಕಂಥದ್ದು. ಸೊ ಇದು ವೆಜಿಟೇಬಲ್ಸ್. ಪೋಮೋಲಜಿ ಇದೆ. ವಾಟ್ ಇಸ್ ದ ಪೋಮೋಲಜಿ? ಪೋಮೋ ಅಂತಂದ್ರೆ ಏನು ಅಂದ್ರೆ ಫ್ರೂಟ್ಸ್. ಅರ್ಥ ಆಗ್ತಿದಾ? Horticulture is the science of vegetable growing, dealing the culture of non-woody plants of the food ಅಂತ. ಓಕೆ, ಹೊರಲಿಕಲ್ಚರ್ ಅಂತಕ್ಕಂಥದ್ದು ಏನಿದೆ, ಇಟ್ ಇಸ್ ಎ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ ಅಂತ. ವೆಜಿಟೇಬಲ್ ಅಂದ್ರೆ ಏನು, ಹಾರ್ಟಿಕಲ್ಚರ್ ಬರುತ್ತೆ. ಇಟ್ ಇಸ್ ಅ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ ಅಂತ. ಫ್ಲೋರಿಕಲ್ಚರ್, ಫ್ಲೋರ್ ಅಂದ್ರೆ ಫ್ಲವರ್ ಗೆ ಸಂಬಂಧಪಟ್ಟಂತೆ. ಪಿಸಿಕಲ್ಚರ್ ಅಂದ್ರೆ ಫಿಶ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟಂತೆ. ಪೋಮೋಲಜಿ ನನಗೆ ಹೇಳಿದೆ, ಇಟ್ ಇಸ್ ಅ ಸ್ಟಡಿ ಆಫ್ ಫ್ರೂಟ್ಸ್, ಎಡಿಬಲ್ ಫ್ರೂಟ್ಸ್ ಅಂಡ್ ನಟ್ ಕ್ರಾಪ್ಸ್ ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು, ಕಲ್ಟಿವೇಶನ್, ಪ್ರೊಡಕ್ಷನ್ ಅಂಡ್ ಸ್ಟಡಿ. ಸೆರಿಕಲ್ಚರ್ ಅಂದ್ರೆ ರೇಷ್ಮೆ, ಸೆರಿಯಾಲಜಿ ಅಂತ ಕರಿತೀವಿ, ಸಿಲ್ಕ್ ವಾರ್ಮ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಎಲ್ಲ ಆಪ್ಷನ್ಸ್ ಹೇಳಿದ್ದೀನಿ. ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೊಂದಿಸಿ ಬರೀರಿ ಕೇಳ್ತಾನೆ, ಈ ತರದ್ದೆಲ್ಲ. ಇದು ಬಿಟ್ರೆ ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಕೊಡ್ತೇನೆ, ಯಾಕಂದ್ರೆ ನಿಮ್ಗೆ ಆಗ್ರೋನಮಿ ಸಿಲೆಬಸ್ ಇದೆ, ಹಾರ್ಟಿಕಲ್ಚರ್ ಸಿಲೆಬಸ್ ಇದೆ, ಅನಿಮಲ್ ಹಸ್ಬೆಂಡ್ರಿ ಸಿಲೆಬಸ್ ಇದೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸಿಲೆಬಸ್ ಇದೆ, ಅಗ್ರಿಕಲ್ಚರ್ ಎಕಾನಮಿ ಸಿಲೆಬಸ್ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಅಗ್ರಿಕಲ್ಚರ್ ಎಕಾನಮಿ ಅಂದ್ರೆ ಸ್ಟಡಿ ಆಫ್ ದ ಬಿಸ್ನೆಸ್ ಸೈಡ್ ಆಫ್ ಫಾರ್ಮಿಂಗ್. ರೈತ ಕೃಷಿಯನ್ನ ಬಿಸ್ನೆಸ್ ಸೈಡ್ ನ ಸ್ಟಡಿ ಮಾಡ್ತಕ್ಕಂಥದ್ದು, ಮಾರ್ಕೆಟ್ ಟ್ರೆಂಡ್ಸ್ ನ ಸ್ಟಡಿ, ಪಾಲಿಸಿ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡೋದಿದೆಯಲ್ಲ, ಅದನ್ನ ಅಗ್ರಿಕಲ್ಚರ್ ಎಕಾನಮಿ ಅಂತ ಕರಿತೀವಿ ಸ್ನೇಹಿತರೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂದ್ರೆ ದಟ್ ಈಸ್ ಕಾಲ್ಡ್ ಮೆಷಿನರಿ. ಅಗ್ರಿಕಲ್ಚರ್ ಸಂಬಂಧ ಮೆಷಿನರಿ, ಇರಿಗೇಷನ್ ಸಿಸ್ಟಮ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಇಂಥದ್ದು ಅಪ್ಲೈಡ್ ಇರುತ್ತಲ್ಲ, ಇಂಥ ಟೆಕ್ನಿಕ್ ಗಳನ್ನ ಇಂಜಿನಿಯರಿಂಗ್ ಮೆಷಿನ್ಸ್ ಇದು ಮಾಡ್ತೀವಲ್ಲ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇನ್ನು ಅನಿಮಲ್ ಹಸ್ಬೆಂಡ್ರಿ ಅಂಡ್ ಸೈನ್ಸ್ ಅಂತ ನಿಮ್ಗೆ ಗೊತ್ತಿದೆ. ಕೃಷಿಯೇತರ ಅಂತ ಏನ್ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಫಾರೆಸ್ಟ್ರಿ ಅಂದ್ರೆ ನಿಮ್ಗೆ ಅದು ಗೊತ್ತಿರುತ್ತೆ. ಸಾಯಿಲ್ ಸೈನ್ಸ್ ಅಂದ್ರೆ ಸಾಯಿಲ್ಗೆ ಏನ್ ಸಂಬಂಧಪಟ್ಟಂತೆ. ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ. ಸೊ ಅಗ್ರೋನಮಿ ಡೀಲ್ಸ್ ವಿತ್ ಫೀಲ್ಡ್ ಕ್ರಾಪ್ ಪ್ರೊಡಕ್ಷನ್ಸ್, ಅದರಲ್ಲಿ ರೈಸ್, ಆಯಿಲ್ ಸೀಡ್ಸ್, ಸಾಯಿಲ್ ಮ್ಯಾನೇಜ್ಮೆಂಟ್ ಎಲ್ಲ ಬರೋದನ್ನ ಅಗ್ರೋನಮಿ ಅಂತ ಕರಿತೀವಿ. ಇನ್ನು ಇದು ಬಿಟ್ಟು ಇನ್ನೊಂದಷ್ಟು ಇಂಪಾರ್ಟೆಂಟ್ ಇದೆ, ನಾನು ಅದನ್ನು ಕೊಡ್ತೇನೆ ನೋಡಿ. ಎಲ್ಲಾನು ಕೂಡ ಇಲ್ಲಿ ಯಾಕೆ ಕೊಡ್ತಾ ಇದೀನಿ ಅಂದ್ರೆ, ನಾನು ಮುಂದೆ ಅಪ್ಕಮಿಂಗ್ ಅಲ್ಲಿ ನಾನು ಬೇಕಾದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಬಹುದು ನಿಮ್ಗೆ, ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ಗೆ ನಿಮ್ಗೆ. ಸೊ ಎಲ್ಲ ಗೊತ್ತಿರಬೇಕು. ಅಗ್ರಿಕಲ್ಚರ್ ಎಂಟೊಮಾಲಜಿ ಅಂದ್ರೆ ಏನು, ಸ್ಪೆಷಲೈಸ್ಡ್ ಬ್ರಾಂಚಸ್ ಇದ್ದ ಸೈಂಟಿಫಿಕ್ ಸ್ಪೆಷಲೈಸ್ಡ್ ಬ್ರಾಂಚಸ್. ಅಗ್ರಿಕಲ್ಚರ್ ಎಂಟೊಮಾಲಜಿ ಅಂದ್ರೇನು, ಸ್ಟಡೀಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ದರ್ ಇಂಪ್ಯಾಕ್ಟ್ ಆನ್ ದ ಕ್ರಾಪ್ಸ್. ಕೃಷಿಗೆ ಸಂಬಂಧಪಟ್ಟಂತೆ ಇನ್ಸೆಕ್ಟ್ಸ್ ಗಳು ಕೃಷಿ ಮೇಲೆ ಏನು ಇಂಪ್ಯಾಕ್ಟ್ ಮಾಡುತ್ತೆ, ಕ್ರಾಪ್ ಮೇಲೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸ್ಟಡಿ ಅಗ್ರಿಕಲ್ಚರ್ ಎಂಟೊಮಾಲಜಿ ಅಂತ ಕರಿತೀವಿ. ಪ್ಲಾಂಟ್ ಪೆಥಾಲಜಿ, ಹೆಂಗೆ ಹ್ಯೂಮನ್ ಪೆಥಾಲಜಿ ಲ್ಯಾಬೊರೇಟರಿ ಇದ್ರೆ ಹಂಗೆ ಇದು ಕೂಡ ಕಂಟ್ರೋಲ್ ಆಫ್ ಪ್ಲಾಂಟ್ ಡಿಸೀಸಸ್, ಅದರ ಮ್ಯಾನೇಜ್ಮೆಂಟ್, ಕಾಸಸ್ ಕಂಡುಹಿಡಿಯೋದೇನು, ದಟ್ ಇಸ್ ಪ್ಲಾಂಟ್ ಪೆಥಾಲಜಿ. ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಆಗಿರ್ಬೋದು, ಆಗ್ರೋ ಫಾರೆಸ್ಟ್ರಿ ಆಗ್ಬೋದು. ಅಂಡ್ ಎಪಿಕಲ್ಚರ್, ದ ಸೈನ್ಸ್ ಆಫ್ ರೇರಿಂಗ್ ಹನಿ ಬೀಸ್ ನ ಹೆಂಗೆ ನಾವು ಅದನ್ನ ತೆಗಿತೀವಿ ಅಂತಕ್ಕಂಥದ್ದು ಬಗ್ಗೆ ಮತ್ತೆ ಅದ್ರ ಡೀಟೇಲ್ಸ್ ನಾವು ಓದ್ತೀವಲ್ಲ, ದಟ್ ಇಸ್ ಕಾಲ್ಡ್ ಎಪಿಕಲ್ಚರ್. ಅಂಡ್ ವೆಟಿಕಲ್ಚರ್, ಗ್ರೇಪ್ ಕಲ್ಟಿವೇಶನ್ ಗೆ ವೆಟಿಕಲ್ಚರ್ ಅಂತ ಕರಿತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಅರ್ಬೊರಿಕಲ್ಚರ್ ಅಥವಾ ಲ್ಯಾಂಡ್ಸ್ಕೇಪ್ ಆಫ್ ಗಾರ್ಡನ್ ಅಂತೀವಿ. ಈಗ ನೀವೆಲ್ಲ ದೊಡ್ಡ ದೊಡ್ಡ ಇದಕ್ಕೆಲ್ಲ ಗಾರ್ಡನಿಂಗ್ ಮಾಡಿದ್ರೆ, ವಿಧಾನಸೌಧ ಮುಂದೆ ಹೋಟೆಲ್ಸ್ ಒಳಗಡೆ ಗಾರ್ಡನಿಂಗ್ ಎಲ್ಲ ದೊಡ್ಡ ಏನು, ಅದನ್ನ ಲ್ಯಾಂಡ್ಸ್ಕೇಪ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಗಾರ್ಡನ್ಸ್, ಟ್ರೀ ಕೇರ್ ಮಾಡೋದು, ಡಿಸೈನ್ ಮಾಡೋದು, ಓಕೆ, ಯಾವ ತರ ಚೆನ್ನಾಗಿ ಕಾಣಬೇಕು, ಇವೆಲ್ಲ ಲ್ಯಾಂಡ್ಸ್ಕೇಪ್ ಇಂಜಿನಿಯರ್ಸ್ ಅಂತಾನೆ ಇರ್ತಾರೆ. ಇದಕ್ಕೋಸ್ಕರ ಎನ್ವೈರನ್ಮೆಂಟಲ್ ಸ್ಟಡಿ ಮಾಡ್ಕೊಂಡ್ ಬಂದಿರ್ತಾರೆ. ಓಕೆ, ಸೊ ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಫೈನ್, ಇಷ್ಟ ಆಗ್ತಾರೆ ಲೈಕ್ ಕೊಡಬೇಕು ಫಟಾಫಟ್ ಅಂತ ಸ್ನೇಹಿತರೆ, ಲೈಕ್ ಕೊಡಿ. ನೆಕ್ಸ್ಟ್ ಬರ್ತೇನೆ ಸರ್. ನೋಡಿ ಈಗ ಒಂದು ತಗೊಂಡಿದ್ದೀನಿ. ವೆಟಿಕಲ್ಚರ್ ಇಸ್ ದ ಕಲ್ಟಿವೇಶನ್ ಅಂಡ್ ಹಾರ್ವೆಸ್ಟಿಂಗ್ ಆಫ್ ಗ್ರೇಪ್ಸ್. ದ್ರಾಕ್ಷಿ ಕೃಷಿ ಅಂದ್ರೆ ದ್ರಾಕ್ಷಿಯನ್ನು ಬೆಳೆಯುವುದು ಮತ್ತು ಕೊಯ್ಲು ಮಾಡುವುದು. ಓಕೆ, ಪೊಮೋಲಜಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ ವಿಚ್ ಡೀಲ್ಸ್ ವಿತ್ ದ ಸೈಂಟಿಫಿಕ್ ಸ್ಟಡಿ ಆಫ್ ವೆಜಿಟೇಬಲ್. ಈಗ ತಾನೇ ನಾವು ಹೋದ್ವಿ. ಒರಿಯೋ ಅಂತಂದ್ರೆ ವೆಜಿಟೇಬಲ್ ಅಲ್ವಾ ಸರ್? ಒರಿಯೋ ಅಂದ್ರೆ ವೆಜಿಟೇಬಲ್. ಪೋಮೋ ಅಂದ್ರೆ ಫ್ರೂಟ್ಸ್. ಸೊ ಇಲ್ಲಿ ಫ್ರೂಟ್ಸ್ ಆಗಿರ್ಬೇಕು, ಇದು ತಪ್ಪು, ಇದು ಕರೆಕ್ಟ್ ಇದೆ. ವೆಟಿಕಲ್ಚರ್ ಈಗ ತಾನೇ ತೋರಿಸ್ತೀನಿ ನಿಮ್ಗೆ ಗ್ರೇಪ್ಸ್ ಬಗ್ಗೆ ಅಲ್ವಾ ಸರ್? ಸೊ ಆಪ್ಷನ್ ಎ ಕರೆಕ್ಟ್ ಇದೆ, ಆಪ್ಷನ್ ಬಿ ತಪ್ಪಿದೆ. ಮೂರನೇದು, ಲ್ಯಾಂಡ್ಸ್ಕೇಪಿಂಗ್ ಇಸ್ ದ ಆರ್ಟ್ ಆಫ್ ಬ್ಯೂಟಿಫೈಯಿಂಗ್ ಎ ಪೀಸ್ ಆಫ್ ಲ್ಯಾಂಡ್ ಯೂಸಿಂಗ್ ಗಾರ್ಡನ್ ಡಿಸೈನ್ ಮೆಥಡ್ಸ್ ಅಂಡ್ ಪ್ಲಾಂಟ್ ಮೆಟೀರಿಯಲ್. ನಾನು ಯಾಕೆ ಹೇಳಿದಳು, ನಾನು ಅದನ್ನ ಹೇಳಿದ್ದು. ಇವೆಲ್ಲ ವೆರಿ ಹೆಂಗ್ ಬೇಕಾದ್ರೆ ಕೇಳಬಹುದು. ಈಗ ಸಿಂಪಲ್ ಕ್ವಶನ್ ಕೇಳಿದ್ದೀನಿ, ಆದ್ರೆ ಇಲ್ಲಿ ಕ್ವಶನ್ ಏನಿದೆ ಅದನ್ನ ಇಂಪಾರ್ಟೆಂಟ್. ಇಲ್ಲಿ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ತಪ್ಪಾದ ಹೇಳಿಕೆ ಕೇಳಿದ ನಿಮಗೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಸರ್? ಈ ಎ ಕರೆಕ್ಟ್, ಸಿ ಕರೆಕ್ಟ್, ಬಿ ಓನ್ಲಿ ಬಿ ಇಸ್ ದ ರೈಟ್ ಆನ್ಸರ್. ಈ ಮಾತ್ರ ಹೇಳ್ತಿದ್ದೀನಲ್ಲ, ಹಿಂಗೆ ಕ್ವಶನ್ಸ್ ಗಳು ಸ್ವಲ್ಪ ಡಿಫಿಕಲ್ಟಿ ಆಗಿ ಹೇಳ್ತಾನೆ. ಯಾಕಂದ್ರೆ ಒಂದೊಂದು 3 ಮಾರ್ಕ್ಸ್ಗೆ ನಿಮ್ಗೆ ಇರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಪೇಪರ್ 2 ಒಂದೊಂದು ಕ್ವಶನ್ಸ್ ಈ ತರ ನಿಮ್ಗೆ ಎ ಬಿ ಸಿ ಈ ತರ ಎಲ್ಲ 3-4 ಆಪ್ಷನ್ಸ್ ಗಳನ್ನ ಕೊಡ್ತಾನೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಫೈನ್, ನೆಕ್ಸ್ಟ್ ಬರೋಣ. ಬನ್ನಿ, ಇಲ್ಲಿ ಕೊಟ್ಟಿದೆ ನೋಡಿ ಅದ್ರ ಡೀಟೇಲ್ ಒಂದ್ಸಲ ಓದ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ನಿಮಗೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ICAR ಅಂತ ಕರಿತೀವಿ ಅದೇ ಆಗ್ಬೋದು, IARERI ಆಗಿರ್ಬೋದು, ಇದ್ರ ಬಗ್ಗೆ ಕ್ವಶನ್ಸ್ ಬರ್ತವೆ. ಓಕೆ, ಪೂಸಾ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಈ ಕ್ವಶನ್ ನೋಡೋಣ, ಚೆನ್ನಾಗಿದೆ ಕ್ವಶನ್. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಗ್ಗೆ. The journey of Indian Agricultural Research Institution, popularly known as Pusa Institute, began in 1905 at Pusa, Bihar. ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಏನ್ ಕರಿತೀವಿ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ 1905 ಬಿಹಾರದ ಪೂಸಾದಲ್ಲಿ ಪ್ರಾರಂಭವಾಯಿತು ಅಂತಿದೆ. ಹೌದಾ? ಎಸ್ ಆರ್ ನೋ? ನೆಕ್ಸ್ಟ್ ನೋಡೋಣ ಬನ್ನಿ. ಈ ಸಂಸ್ಥೆಯನ್ನು ಆಗ ಕೃಷಿ ಸಂಶೋಧನಾ ಸಂಸ್ಥೆ ಅಂದ್ರೆ ಫಸ್ಟ್ ಇದನ್ನ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ARI ಅಂತಿತ್ತು. ಆಮೇಲೆ ಅದನ್ನ ನಾವು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್, ನೋಡಿ ಒಂದೇ ಕ್ವಶನ್ ಎಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀನಿ. ಇದನ್ನ ಬೇಕಾದ್ರೆ 2-3 ಕ್ವಶನ್ಸ್ ಮಾಡಬಹುದು, ಒಂದೇ ಕ್ವಶನ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಆಮೇಲೆ ಮಾಡಿದ್ದು. ಫಸ್ಟ್ ಏನಿತ್ತು, ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತಿತ್ತು. ಓಕೆ, ಇದು ಕೃಷಿ, ಜಾನುವಾರು, ಸಂತಾನೋತ್ಪತ್ತಿ, ರಸಾಯನಶಾಸ್ತ್ರ, ಆರ್ಥಿಕ ಸಸ್ಯಶಾಸ್ತ್ರ, ಶಿಲೀಂಧ್ರಶಾಸ್ತ್ರ ಎಂಬ 5 ವಿಭಾಗಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ಸ್ ಗಳಿವೆ ಅಂದ್ರೆ ಈ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಏನ್ ಕರಿತೀವಿ, ಇದರಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಕ್ಯಾಟಲ್ ಬ್ರೀಡಿಂಗ್, ಕೆಮಿಸ್ಟ್ರಿ, ಎಕನಾಮಿಕ್ ಬಾಟನಿ ಅಂಡ್ ಮೈಕಾಲಜಿ. ಓಕೆ, ಶಿಲೀಂಧ್ರ ಶಾಸ್ತ್ರ. ವಾಟ್ ಇಸ್ ಮೈಕಾಲಜಿ? ಅದಕ್ಕೆ ಕನ್ನಡದ ಕೊಟ್ಟಿರೋದು ಶಿಲೀಂಧ್ರ ಶಾಸ್ತ್ರ. ದಿಸ್ ಆಪ್ಷನ್ ಕರೆಕ್ಟ್ ಅಂಡ್ ದಿಸ್ ಆಪ್ಷನ್ ಕರೆಕ್ಟ್. 3ನೇ ಆಪ್ಷನ್ ನೋಡೋಣ ಬನ್ನಿ. ಜುಲೈ 15, 1936 ಸಂಭವಿಸಿದ ವಿನಾಶಕಾರಿ ಭೂಕಂಪದ ನಂತರ ಜನವರಿ 15, 1934 ಈ ಸಂಸ್ಥೆಯನ್ನು 29 ದೆಹಲಿಗೆ ಸ್ಥಳಾಂತರಿಸಲಾಯಿತು. ಓಕೆ, ಅಂದ್ರೆ ಇದು ಅಡ್ರೆಸ್ ACTIC ಅಂತಕ್ಕಂಥ ಅಡ್ರೆಸ್ 29th of ACTIC ಡೆಲ್ಲಿಲಿದೆ. ಅಂದ್ರೆ ಇವಾಗ ನಿಮಗ್ ಕೇಳಿದ್ರೆ ಸಿಂಪಲ್ ಕ್ವಶನ್, ಸಿಂಪಲ್ ಆಗಿ ಕೇಳಿದ್ರೆ ಪೂಸಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಡೆಲ್ಲಿ ಅಂತ ಹೇಳಬೇಕು. ಯಾಕಂದ್ರೆ ಮೊದಲು ಸ್ಥಾಪನೆ ಮಾಡಿದಾಗ ಬಿಹಾರ, ಈಗ ಡೆಲ್ಲಿ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಯಾಕೆ ಸರ್ ಡೆಲ್ಲಿಗೆ ಹಾಕಿದ್ರು? 1934 ತುಂಬಾ ದೊಡ್ಡದಾದ ಒಂದು ಭೂಕಂಪ ಆಯಿತು ಬಿಹಾರದಲ್ಲಿ, ಅದಕ್ಕೆ ಎಫೆಕ್ಟ್ ಆಯ್ತು. ಅವಾಗ ಅದನ್ನ ಡೆಲ್ಲಿಗೆ ಶಿಫ್ಟ್ ಮಾಡಿ, ಶಿಮ್ಲಾ ಅಲ್ಲೆಲ್ಲ ಮಾಡ್ಬೇಕು ಅನ್ಕೋತಾರೆ, ಆಮೇಲೆ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಇಷ್ಟು ತಿಳ್ಕೊಂಡು ಸಾಕ ನಿಮಗೆ ಎಕ್ಸಾಮ್ ಅಲ್ಲಿ. ಇನ್ನೊಂದು ಸಿಂಪಲ್ ಆಗಿ ಕೇಳಬಹುದು ನೋಡಿ, ಇವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಆಗಿರುತ್ತೆ. 1936, 34, 900, 1905. ಹಂಗಾರೆ ಬ್ರಿಟಿಷರ ಕಾಲದ ಸ್ಥಾಪನೆ ಆಗಿದ್ದು. ಯಾರು ಇದನ್ನ ಸ್ಥಾಪನೆ ಮಾಡಿದ್ದು ಕೇಳಬಹುದು. ಪೂಸಾ ಯಾರು ಸ್ಥಾಪನೆ ಮಾಡಿದ್ದು ಕೇಳಬಹುದು. ನಿಮ್ಗೆ ಹೇಳ್ತೀರಾ? ಯಾರು ಸ್ಥಾಪನೆ ಮಾಡಿದ್ರು ಹೇಳ್ತೀರಾ? ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಡೀಟೇಲ್ ಆಗಿ, ಇಲ್ಲಿ ಬನ್ನಿ ಹೇಳ್ತೀನಿ. ಹೆನ್ರಿ ಫಿಪ್ಸ್ ಅಂತಕ್ಕಂಥ ಜೂನಿಯರ್ ಅಮೆರಿಕನ್ ಫಿಲಾಂಥ್ರೋಪಿಸ್ಟ್. ಓಕೆ, ಇವನು ಅಲ್ಲಿ ಸ್ಥಾಪನೆ ಮಾಡಿದ್ದು. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಅಂಡ್ ಇದನ್ನ ಡೆಲ್ಲಿಗೆ ಆಫ್ಟರ್ 29 ಜುಲೈ 1936 ಶಿಫ್ಟ್ ಮಾಡ್ತೀವಿ. ಅಂಡ್ ಆ ಟೈಮಲ್ಲಿ ವೈಸ್ರಾಯ್ ಆಗಿದ್ರು ಲಾರ್ಡ್ ಲಿನ್ಸ್ಲಿಂಗೋ ವೈಸ್ರಾಯ್ ಆಗಿದ್ರು. ಓಕೆ, ಇವಾಗ ಎಲ್ಲಿದೆ? ಡೆಲ್ಲಿಲಿದೆ. ಇದರ ಪೇರೆಂಟ್ ಆರ್ಗನೈಸೇಷನ್ ಯಾವುದು? ICAR. ಓಕೆ, ಸೊ ಇವೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಮೊದ್ಲೇನಿತ್ತು ಹೆಸರು, ಏನಿತ್ತು ಮೊದ್ಲೇನಾಯ್ತು? ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಮಾಡಿದ್ರು. ಆಮೇಲೆ ಏನಾಯ್ತು? ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಹೆಸರಿಟ್ವಿ. ನೋಡಿ, ಇವೆಲ್ಲ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಈಗ IARI ಬಗ್ಗೆ ತಿಳ್ಕೊಂಡು ನಿಮ್ಗೆ ICAR ಬಗ್ಗೆ ತಿಳ್ಕೊಬೇಕು. ಇದ್ರ ಬಗ್ಗೆನೂ ಕೂಡ ಅಗ್ರಿಕಲ್ಚರ್ ಅಂದ ತಕ್ಷಣ ಇದ್ರದೆಲ್ಲ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ಗಳು ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಯಾವಾಗ ಸ್ಥಾಪನೆ ಆಯ್ತು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎಸ್ಟಾಬ್ಲಿಷ್ಡ್. ಸಿಂಪಲ್ ಕ್ವಶನ್ ಕೇಳಿದ್ರೆ ಇದನ್ನು ಕೂಡ ಡಿಫಿಕಲ್ಟಿ ಮಾಡಬಹುದಾಗಿತ್ತು. ಒಂದು ಡಿಫಿಕಲ್ಟಿ ಕೊಡೋಣ, ಒಂದು ಸಿಂಪಲ್ ಕೇಳೋಣ, ಬಟ್ ಎಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತೀನಿ ನಾನು ನಿಮಗೆ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೇಳಿ? ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಎಲ್ಲಿ ಬರುತ್ತೆ? ಯಾವಾಗ ಸ್ಥಾಪನೆ ಆಯ್ತು? ಜುಲೈ 16, 1929. ಮೊದಲಿದ್ರ ಹೆಸರು ಏನಿತ್ತು? ಅದು ಗೊತ್ತಿರಬೇಕು. ಮೊದಲಿದ್ರ ಹೆಸರು ಏನಿತ್ತು? ಮತ್ತೆ ಯಾವ ಒಂದು ಕಮಿಷನ್, ಯಾವುದ ಒಂದು ಕಮಿಟಿಯ ಆಧಾರದ ಮೇಲೆ ಇದನ್ನ ಸ್ಥಾಪನೆ ಮಾಡಲಾಯಿತು ಅದು ಗೊತ್ತಿರಬೇಕು. ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅಂತ ಹೇಳಿ ರಿಪೋರ್ಟ್, ಇದ್ರ ಆ ಒಂದು ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತೀವಿ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾರೆ ಸ್ನೇಹಿತರೆ? ಎಸ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಇದ್ರ ಅಡಿಯಲ್ಲಿ ನಮಗೆ ಅಗ್ರಿಕಲ್ಚರ್ ಅಂಡ್ ಮ್ಯಾಸಿವ್ ತುಂಬಾ ಇನ್ಸ್ಟಿಟ್ಯೂಷನ್ಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳೆಲ್ಲ ಬರ್ತವೆ. ಇಟ್ ಈಸ್ ಆಟೋನಮಸ್ ಬಾಡಿ ಇದು. ಓಕೆ, ಇಟ್ ಈಸ್ ಆಟೋನಮಸ್ ಬಾಡಿ. ಅಂಡ್ ಇದ್ರ ಬಗ್ಗೆ ನೀವು ನೋಡೋದಾದ್ರೆ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ನಾನು ಆಲ್ರೆಡಿ ಹೇಳಿದೆ. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು ಏನ್ ಕೆಲಸ ಮಾಡುತ್ತೆ? ಇಟ್ ಗೈಡ್ಸ್ ದ ರಿಸರ್ಚ್ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರೀಸ್ ಅಂಡ್ ಅನಿಮಲ್ ಸೈನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರದೆಲ್ಲ ನಿಮಗೆ ಡೆಫಿನಿಷನ್ಸ್ ಕೇಳ್ತೇನೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫಂಕ್ಷನ್, ಇದರ ಕಾರ್ಯವೇನು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮಗೆ MCQ ಸ್ನೇಹಿತರೆ.
ಓಕೆ, ಇಟ್ ಈಸ್ ಪ್ಲೇಡ್. ಯಾಕಂದ್ರೆ ಇದು ಆಗಿದೆ ಯಾವಾಗ 1929 ಅಂದ್ರೆ ಗ್ರೀನ್ ರೆವಲ್ಯೂಷನ್ಗೆ ಇದೆ ಅಂದ್ರೆ ಮೇಜರ್ ರೋಲ್ ಪ್ಲೇ ಮಾಡಿರಬೇಕು. ಹೌದು ಸರ್, ಗ್ರೀನ್ ರೆವಲ್ಯೂಷನ್ಗೆ ಇದು ಮೇಜರ್ ರೋಲ್ ಪ್ಲೇ ಮಾಡಿದೆ. ಇಟ್ ಆಪರೇಟ್ಸ್ ಅಂಡರ್ ದ ಅಗ್ರಿಕಲ್ಚರ್ ರಿಸರ್ಚ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಅಂಡ್ ಇದು ಇತ್ತೀಚೆಗೆ ಒಂದು ಹೊಸ ತಳಿನೂ ಡೆವಲಪ್ ಮಾಡಿದೆ, ಒಂದು ಅರ್ಕಾ ಸುಪ್ರಭಾ ಮ್ಯಾಂಗೋ ಅಂತಕ್ಕಂಥದ್ದು. ಇಟ್ ಇಸ್ ಅ ಕರೆಂಟ್ ಅಫೇರ್ಡ್. ಕಟಿಂಗ್ ಎಡ್ಜ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನ್ಯೂ ಕ್ರಾಪ್ ಯಾವ್ದಿದು, ಮ್ಯಾಂಗೋ ಕ್ರಾಪ್. ಮತ್ತೆ ನಿಮಗೆ ಕೇಳ್ತಾನೆ ಕೃಷಿ ವಿಜ್ಞಾನ ಕೇಂದ್ರ, ಇದನ್ನ ಯಾರು ಸ್ಥಾಪನೆ ಮಾಡೋದು? ICAR. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಫಾರ್ಮರ್ಗೆ ನಾಲೆಜ್ ಸಿಗ್ಲಿ ಅಂತೇಳಿ ಎಷ್ಟೊಂದ್ ಕಡೆ ಸ್ಥಾಪನೆ ಮಾಡೋದು. ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ಆಗಿರೋದು. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಎನಿ ಡೌಟ್ ಇನ್ ದಿಸ್? ಡೌಟ್ ಇದೆಯಾ? ನೆಕ್ಸ್ಟ್ ಕ್ವಶನ್ ಬನ್ನಿ ಸರ್. ಈಗ ಸ್ವಲ್ಪ ಟೆಕ್ನಿಕಲ್ ಬಂದ್ ಮಾಡೋಣ. ಈಗ ಒಣಭೂಮಿ ಕೃಷಿ ಅಡಿಯಲ್ಲಿ ವರ್ಗೀಕರಿಸಬೇಕಾದ ವಾರ್ಷಿಕ ಮಳೆ ಪ್ರಮಾಣ ಎಷ್ಟು? ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಅಲ್ಲಿ ಎಷ್ಟು ರೈನ್ಫಾಲ್ ನಾವು ಕನ್ಸಿಡರ್ ಮಾಡ್ತೀವಿ? ಫಾರ್ಮಿಂಗ್ ಅಲ್ಲಿ ಗೊತ್ತಲ್ಲ, ಡ್ರೈ ಫಾರ್ಮಿಂಗ್, ಡೈ ಲ್ಯಾಂಡ್ ಫಾರ್ಮಿಂಗ್, ಮತ್ತೆ ನಾವು ರೈನ್ ಫೆಡ್ ಫಾರ್ಮಿಂಗ್ ಅಂತ 3 ತರ ಮುಖ್ಯವಾಗಿ ನಾವು ಮಾಡ್ಬೋದು. ಈಸಿ, ಮುಖ್ಯ, ಮೇನ್. ಇನ್ನು ತುಂಬಾ ಡೀಟೇಲ್ ಮಾಡ್ಬೋದು, ಮೇನ್ ಇಂಪಾರ್ಟೆಂಟ್. ಸೊ ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಈಸ್ ಎಷ್ಟು ಮಳೆ ಇರುತ್ತೆ ಸರ್? ವಾರ್ಷಿಕ, ಪರ್ ಆನಮ್ ಕೇಳಿರೋದು. ಆನ್ಯುಯಲ್ ರೈನ್ಫಾಲ್ less than 750 mm, greater than 750, 750 to 1150 mm, greater than 1150 mm. The right answer option 3. ಓಕೆ, ಅಲ್ಲಿ ಡೀಟೇಲ್ ಕೊಡ್ತೀನಿ. ಡ್ರೈ ಲ್ಯಾಂಡ್ ಫಾರ್ಮಿಂಗ್, ರೈನ್ ಫೆಡ್ ಫಾರ್ಮಿಂಗ್ ಅಂತ ಏನ್ ಕರಿತೀವಿ. ಡ್ರೈ ಫಾರ್ಮಿಂಗ್ ಅಂದ್ರೆ ಲೆಸ್ ದೆನ್ 750, ಡ್ರೈ ಲ್ಯಾಂಡ್ ಅಂದ್ರೆ 750 ಇಂದ 1150, ಗ್ರೇಟರ್ ದೆನ್ 1150 ಇದ್ರೆ ನಾವು ರೈನ್ ಫೆಡ್ ಫಾರ್ಮಿಂಗ್ ಅಂತ ಕರಿತೀವಿ. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇದೇನೇನ್ ಮಾಡ್ತೀವಿಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಈ ತರ ಫಾರ್ಮಿಂಗ್ ಅಲ್ಲಿ ನೀವು ಟೆಕ್ನಿಕಲಿ ಓದಿರ್ತೀರಾ, ಸೊ ನಾನು ಅದ್ರ ಬಗ್ಗೆ ಕ್ವಶನ್ ತಗೊಂಡೋಗಿ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಕಂಪೇರಿಟಿವ್ಲಿ ಕೊಟ್ಟಿದ್ದೀನಿ ಏನಾಗುತ್ತೆ ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಅಲ್ಲಿ, ಯಾಕಾಗುತ್ತೆ ಅಲ್ಲಿ ಎಷ್ಟು ಡೇಸ್ ಆಫ್ ಕ್ರಾಪ್ ಸೀಸನ್ ಗ್ರೋ ಆಗುತ್ತೆ, ಬೇಕಾದ್ರೆ ಇವೆಲ್ಲ ಎಕ್ಸಾಂಪಲ್ ಕೇಳಬಹುದು. ಓಕೆ, ಲೆಸ್ ದನ್ 75 ಡೇಸ್ ಕ್ರಾಪ್ ಗ್ರೋವಿಂಗ್ ಸೀಸನ್ ಇರುತ್ತೆ, 75 to 120 ಡೇಸ್, ಗ್ರೇಟರ್ ದನ್ 120 ಡೇಸ್ ರೈನ್ ಫೆಡ್ ಫಾರ್ಮಿಂಗ್ ಅಲ್ಲಿ ಇರುತ್ತೆ. ಸೊ ಅದರಿಂದ ಏನೇನು ಕನ್ಸ್ಟೆಂಟ್ ಗಳಿದೆ, ವಿಂಡ್ ಎರೋಷನ್ ಇರೋದು ಡ್ರೈ ಫಾರ್ಮಿಂಗ್ ಅಲ್ಲಿ, ಡ್ರೈ ಲ್ಯಾಂಡ್ ಅಲ್ಲಿ ಕೂಡ ವಿಂಡ್ ಅಂಡ್ ವಾಟರ್ ಎರೋಷನ್ ಇರುತ್ತೆ, ರೈನ್ ಫೆಡ್ ಅಲ್ಲಿ ವಾಟರ್ ಜಾಸ್ತಿ ಇರೋದ್ರಿಂದ ವಾಟರ್ ಎರೋಷನ್ಸ್ ಇರುತ್ತೆ ಅಲ್ವಾ. ನೆಕ್ಸ್ಟ್ ಬರ್ತೀನಿ ಸರ್. ಇನ್ನೊಂದು ತೀವ್ರತೆ ಬಗ್ಗೆ ಗೊತ್ತಿರಬೇಕು. ಈಗ ಬೆಳೆ ತೀವ್ರತೆ ಅಂತ ಕರಿತೀವಿ. ಇಲ್ಲಿ ಕೆಳಗಿನ ಯಾವ ಬೆಳೆ ತೀವ್ರತೆ ಸೂಚ್ಯಾಂಕಗಳು ಮಧ್ಯಮ ಬೆಳೆ ತೀವ್ರತೆಯನ್ನು ಚಿತ್ರಿಸುತ್ತದೆ ಅಂತ ಕೇಳಿದ್ದೀನಿ. ಮಾಡರೇಟ್ ಕ್ರಾಪಿಂಗ್ ಇಂಟೆನ್ಸಿಟಿ. ಕ್ರಾಪಿಂಗ್ ಇಂಟೆನ್ಸಿಟಿ ಅಂದ್ರೆ ಏನು? ನಿಮಗೇನು ಅವೈಲಬಲ್ ಲ್ಯಾಂಡ್ ಇದೆ, ಅವೈಲಬಲ್ ಲ್ಯಾಂಡ್, ಅದರಲ್ಲಿ ನೀವು ವೆಸ್ಟ್ ಕ್ರಾಪ್ ನ ನೀವು ಜಾಸ್ತಿ ಬೆಳಿತೀರಾ ಅಂತ ಪರ್ ಇಯರ್. ಓಕೆ, ಎಷ್ಟು ಸಲ ಬೆಳಿತೀರಾ ಕ್ರಾಪ್ ನ ಪರ್ ಇಯರ್ ಅಂತ? 5 ಸಲ ಬೆಳಿತೀರಾ? ನೀವು ಇಂಟೆನ್ಸಿಟಿ ಆಫ್ ಗ್ರೋಯಿಂಗ್ ಇಸ್ ಮೋರ್, 2 ಸಲ ಬೆಳಿತಿರೋ, 3 ಸಲ ಬೆಳಿತಿರೋ, ಭೂಮಿನ ಉಪಯೋಗ ಮಾಡ್ಕೋತಿರೋ ಒಂದು ವರ್ಷಕ್ಕೆ ಅವೈಲಬಲ್ ಲ್ಯಾಂಡ್ ಅಲ್ಲಿ. ಓಕೆ, ಮಾಡರೇಟ್ ಅಂತ ಕೇಳಿರೋದು ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನೋಡ್ಕೋಬಹುದು. ವೆರಿ ಹೈ ಕ್ರಾಪಿಂಗ್ 4 ತರ ಮಾಡ್ತೀವಿ, 4 ಝೋನ್, ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ. ವೆರಿ ಹೈ ಕ್ರಾಪಿಂಗ್ ಇಂಟೆನ್ಸಿಟಿ ಅಂದ್ರೆ ಗ್ರೇಟರ್ ದನ್ 175. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾನು ಇಲ್ಲೇ ಕೊಟ್ಟಿ ನೋಡಿ. ಕ್ರಾಪಿಂಗ್ ಇಂಟೆನ್ಸಿಟಿ ಮೆಜರ್ ಆಫ್ ಲ್ಯಾಂಡ್ ಯೂಸ್ ಎಫಿಷಿಯನ್ಸಿ ದಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಟೈಮ್ಸ್ ಎ ಫೀಲ್ಡ್ ಇಸ್ ಗ್ರೋನ್. ಓಕೆ, ಲ್ಯಾಂಡ್ ಎಷ್ಟು ಎಫಿಷಿಯನ್ಸಿ ಕಾರ್ಯಕ್ಷಮತೆಯಲ್ಲಿ ಯೂಸ್ ಮಾಡ್ತಿದ್ರ, ಒಂದು ವರ್ಷದಲ್ಲಿ ಎಷ್ಟು ಸಲ ಕ್ರಾಪ್ ನ ಬೆಳೀತಿದ್ರೆ ಸಿಂಗಲ್ ಅಗ್ರಿಕಲ್ಚರ್ ಇಯರ್ ಅಲ್ಲಿ. ಓಕೆ, ಅದೇ ಲ್ಯಾಂಡ್ ಅಲ್ಲಿ ಅಂತಕ್ಕಂಥದ್ದು. ಓಕೆ, ಇದನ್ನ ಹೆಂಗ್ ಕಂಡುಹಿಡ್ತೀವಿ? ನಾನು ನಿಮ್ಗೆ ಹೇಳ್ದೆ ಆಲ್ರೆಡಿ. ಇಟ್ ಇಸ್ ಅ ರೇಷಿಯೋ. ನೀವು ಟೋಟಲ್ ಏರಿಯಾ ಆಫ್ ದ ಸೋನ್ ವಿತ್ ಕ್ರಾಪ್ ಥ್ರೂಔಟ್ ದ ಇಯರ್ ಟು ದ ಆಕ್ಚುಯಲ್ ಫಿಸಿಕಲ್ ಏರಿಯಾ ಅವೈಲಬಲ್ ಫಾರ್ ಕಲ್ಟಿವೇಶನ್. ಈಗ ನಿಮಗೆ 100 ಸ್ಕ್ವೇರ್ ಫೀಟ್ ಇದೆ ಅಂತ ಸುಮ್ಮನೆ ಎಕ್ಸಾಂಪಲ್. ಆದ್ರೆ ನೀವು 100 ಸ್ಕ್ವೇರ್ ಟೋಟಲ್ ಆಫ್ ಸೋನ್ ಆಫ್ ಕ್ರಾಪ್ ಥ್ರೂಔಟ್ ದ ಇಯರ್ ಅಂದ್ರೆ ಒಂದ್ಸಲ 100 ಬೆಳಿತೀರಾ, ಪ್ಲಸ್ ಒಂದೊಂದ್ಸಲ 3 ಸಲ ಬೆಳಿತೀರಾ ಅನ್ಕೊಂಡ್ರೆ, ಅದಾಗ ನೀವು 100 ಸ್ಕ್ವೇರ್ ಫೀಟ್ ಅಲ್ಲಿ ನೀವು 3 ಸಲ ಒಂದು ವರ್ಷಕ್ಕೆ ಬೆಳಿತೀರಾ ಅಂದ್ರೆ 300 ಸ್ಕ್ವೇರ್ ಫೀಟ್ ಆಫ್ ದ ಭೂಮಿನ ಒಂದು ವರ್ಷದಲ್ಲಿ ಯೂಸ್ ಮಾಡ್ಕೊಂಡ್ರೆ ನೋಡಿ. ಸೊ ದಟ್ ಇಸ್ ಎ ವೇ ಇಂಟೆನ್ಸಿಟಿ. ಅಂದ್ರೆ ಗ್ರೇಟರ್ ದನ್ 175 ನಿಮಗೆ ಈ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದಾಗ ಬಂದ್ರೆ, ಈಗ 300 ಅಂದ್ರೆ 100 ಅಂದ್ರೆ ಇಲ್ಲಿ ಎಷ್ಟು 3, ಈ ತರನ ಹೇಳ್ತಾ ಇರೋದು. ಓಕೆ, ಸೊ ಈ ತರ ನೋಡ್ತಾ ಹೋದಾಗ ನಾವು ಗ್ರೇಟರ್ ದನ್ 175 ಬಂದಾಗ ಅದು ವೆರಿ ಹೈ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಿ. ಹೈ ಕ್ರಾಪಿಂಗ್ ಇಂಟೆನ್ಸಿಟಿ 150 to 175, ಮಾಡರೇಟ್ 125 to 150. ಲೋ ಅಂತಂದ್ರೆ ನೀವು ಎಲ್ಲೋ ಒಂದ್ ಬೆಳಿತಿರೋ ಅಥವಾ ಬೆಳೆಯೋದೇ ಇಲ್ವೋ ಆ ತರ. ಲೆಸ್ ದನ್ 125 ಇರಬೇಕು ಇಂಟೆನ್ಸಿಟಿ, ಅದನ್ನ ನಾವು ಲೋ ಅಂತ ಕರಿತೀವಿ. ಈಗ ನಮ್ಗೆ ಎಲ್ಲಿ ಕೇಳಿರೋದೇನು? ಮಧ್ಯಮ ಬೆಳೆ ತೀವ್ರತೆ, ಮಾಡರೇಟ್ ಕ್ರಾಪಿಂಗ್. ಸೊ 125 to 150 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಇಲ್ಲಿ ಕೊಟ್ಟಿದ್ದೀನಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದಿಲ್ಲ ಅಂದ್ರೆ ನೋಡ್ಕೋಬಹುದು ನೀವು ಬೇಕಾದ್ರೆ. ನೆಕ್ಸ್ಟ್ ಬರ್ತೀನಿ ಸರ್. NPK ಬಗ್ಗೆ ವೆರಿ ಇಂಪಾರ್ಟೆಂಟ್. NPK ಅಂದ್ರೆ ಗೊತ್ತು, ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಅಂತ ಕರಿತೀರ ನೀವು ಸರ್. ಈ ಪೋಷಕಾಂಶಗಳು ನಿಮಗೆ ಗೊತ್ತಿರಬೇಕು. ಮೈಕ್ರೋ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಗೊತ್ತಿರಬೇಕು ನಿಮಗೆ ಅಲ್ವಾ. ಈ ಪೋಷಕಾಂಶಗಳ ಕೊರತೆಯನ್ನು ಸಸ್ಯದ ಯಾವ ಭಾಗದಲ್ಲಿ ತೋರಿಸಲಾಗುತ್ತದೆ? ಅಲ್ಟಿಮೇಟ್ ಕ್ವಶನ್.
ಡಿಫಿಷಿಯನ್ಸಿ ಆ ಒಂದು ಸಸ್ಯದಲ್ಲಿ NPK ಡಿಫಿಷಿಯನ್ಸಿ ನ್ಯೂಟ್ರಿಯನ್ಸ್ ಇಲ್ಲ ಅಂದ್ರೆ ಯಾವ ಭಾಗದಲ್ಲಿ ಸಿಗುತ್ತೆ ಅದು ಅಂತ ಎಲ್ಲಿ ನೀವು ಕಂಡುಹಿಡಿದ್ರೆ, ಎಲ್ಲಿ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ. ಹಳೆಯ ಎಲೆಗಳು, ಹೊಸ ಎಲೆಗಳು, ಹಳೆಯ ಮತ್ತು ಹೊಸ ಎಲೆಗಳು, ತುದಿಯ ಮೊಗ್ಗುಗಳು, ಸಂಪೂರ್ಣ ಕಂಪ್ಲೀಟ್ ಹೋಲ್ಸ್ ಎಸ್ ಕಂಪ್ಲೀಟ್ ಹೋಲ್ ಅಲ್ಲಿ ಯಾವಾಗ ಸಾಯೋ ಸ್ಥಿತಿಗೆ ಬಂದಿರ್ತಾರೆ, ಕಂಪ್ಲೀಟ್ ನ್ಯೂಟ್ರಿಷನ್ ಇಲ್ಲ ಅಂದಾಗ ಹೋಲ್ ಪ್ಲಾಂಟ್ ಸಿಗುತ್ತೆ. ಬಟ್ ಆಸ್ ಎ ಪಾರ್ಟ್ ಆಫ್ ಪ್ಲಾಂಟ್ ಅಂತ ತಗೊಂಡಾಗ ಹಳೆ ಎಲೆಗಳಲ್ಲಿ ನಾವು ನೋಡಬಹುದು ಓಲ್ಡ್ ಲೀವ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಆಲ್ಸೋ ನಾನು ಇಲ್ಲಿ ತುಂಬಾ ಡೀಟೇಲ್ ಆಗಿ ಕೊಡ್ತೀನಿ ನಿಮ್ಗೆ. ಓಕೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತಕ್ಕಂಥದ್ದು ಏನಿದೆ ಇದು ನಿಮಗೆ ಏನೇನ್ ಕಾಣುತ್ತೆ ಅಂತ. ನೈಟ್ರೋಜನ್ ಡಿಫಿಷಿಯನ್ಸಿ ಅಂತಿದ್ರೆ NPK ಅಂತ ಕರಿತೀವಿ. ಓಲ್ಡರ್ ಲೀವ್ಸ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದ ಟಿಪ್ ಇಂದ ಅದು ನಿಮಗೆ ಯೆಲ್ಲೋಯಿಶ್ ನೀವು ನೋಡ್ತಾ ಬರ್ಬೋದು. ಫಾಸ್ಫರಸ್ ಕೊರತೆ ಇದ್ರೆ ಅದರಲ್ಲಿ ಪರ್ಪಲಿಶ್ ಡಾರ್ಕ್ ಗ್ರೀನ್ ಅಥವಾ ರೆಡ್. ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು. ನೋಡಿ ಫಾಸ್ಫರಸ್ ಇದ್ರೆ ಇಲ್ಲಿ ನೋಡಿ, ಫಾಸ್ಫರಸ್ ಇದ್ರೆ ಇಲ್ಲಿ ಪರ್ಪಲ್ ಸ್ಟಾರ್ಟ್ ಆಗುತ್ತೆ, ಬ್ರಾನ್ಸ್ ಅಂದ್ರೆ ಇಲ್ಲಿ ಬ್ಲಾಕ್ ಆಗ್ತಾ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗ್ತೀರಾ ನಾನು ಹೇಳ್ತಿರೋದು? ಪೊಟ್ಯಾಷಿಯಂ ಇದ್ದಾಗ ತುದಿ ಎಲ್ಲ ನಿಮಗೆ ಎಡ್ಜ್ ಅಲ್ಲಿ ಕಂಪ್ಲೀಟ್ ಒಂಥರ ಪೇಲ್ ಲೀವ್ಸ್ ಆಗುತ್ತೆ ನೋಡಿ, ಎಡ್ಜ್ ಎಲ್ಲ ಒಟ್ಟೋಗಿ ಸಾಯೋ ಸ್ಥಿತಿಲಿ ಇರ್ತಕ್ಕಂಥ ಇಲ್ಲಿ ನೋಡಿ, ಇಲ್ಲಿ ಪೊಟ್ಯಾಷಿಯಂ ಕೊಡುತ್ತೆ. ನೈಟ್ರೋಜನ್ ಇದ್ದಾಗ ಕಂಪ್ಲೀಟ್ ಇಲ್ಲಿ ನೋಡಿ ಯಾವ ತರ ಇದೆ, ಸ್ಟಂಟ್ ಗ್ರೋತ್, ಎಕ್ಸ್ಟ್ರೀಮ್ಲಿ ಪೇಲ್ ಕಲರ್, ಗ್ರೀನ್ ಎಲ್ಲಿರೋದೆಲ್ಲ ಗ್ರೀನಿಶ್ ಎಲ್ಲೋ ಆಗ್ತಾ ಬರುತ್ತೆ. ಓಕೆ, ಈ ತರ ನೀವು ನೋಡ್ಬೋದು. ಮ್ಯಾಂಗನೀಸ್ ಇದ್ರೆ ಯಾವ ರೀತಿ ಕೊರುತ್ತೆ ನಾನು ಇಲ್ಲಿ ಕೊಟ್ಟಿದ್ದೀನಿ, ಪ್ರಮುಖವಾಗಿರ್ತಕ್ಕಂಥ ಎಲ್ಲಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ದಯವಿಟ್ಟು ನೋಡಿ, ಬೋರಾನ್, ಸಲ್ಫರ್, ಮ್ಯಾಂಗನೀಸ್, ಜಿಂಕ್, ಮೆಗ್ನೀಷಿಯಂ, ಫಾಸ್ಫರಸ್, ಐರನ್, ಕಾಪರ್ ಇದ್ದಾಗ ಏನಾಗುತ್ತೆ ಇವೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಕಾಪರ್ ಡಿಫಿಷಿಯನ್ಸಿ ಇದ್ರೆ ಪ್ಲಾಂಟ್ ಅಲ್ಲಿ ವಾಟ್ ವಿಲ್ ಬಿ ದ ಇಂಡಿಕೇಶನ್ ಇನ್ ದ ಪ್ಲಾಂಟ್ ಲೀವ್ಸ್ ಅಂತ ಕೇಳ್ತಾನೆ. ಪೇಲ್ ಪಿಂಕ್ ಬಿಟ್ವೀನ್ ದ ವೇನ್ಸ್, ವೇಟ್ ಅಂಡ್ ಡ್ರಾಪ್ ಅಂತ ನೀವು ಬರೀಬೇಕಾಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿರ್ತಾನೆ ಬೇಕಾದ್ರೆ ನೋಡಿ. ಡಿಫಿಕಲ್ಟ್ ನಿಮಗೆ ಅಗ್ರಿಕಲ್ಚರ್ ನಿಮಗೆ ವೆರಿ ಇಂಪಾರ್ಟೆಂಟ್, ತುಂಬಾ ದೊಡ್ಡ ಸಿಲೆಬಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಈ ಒಂದು ನಿಮಗೆ ಇಮ್ಯಾಜ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಗ್ತದೆ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲ ಹೇಳದಾರೆ ಡೀಟೇಲ್ ಆಗಿ ಇನ್ನೂ ಹೇಳ್ಬೋದು. ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ನೀವು ಓದ್ಕೋಬಹುದು. ಪೊಟ್ಯಾಷಿಯಂ ನಲ್ಲಿ ಇದ್ರೆ ಏನಾಗುತ್ತೆ ವಿತ್ ಫಿಗರ್ ಇಲ್ಲಿ ಕೊಟ್ಟಿದೆ. ಓಕೆ, ಬೋರಾನ್, ಸಲ್ಫರ್ ಕಮ್ಮಿ ಆಗಿದೆ, ಲೀವ್ಸ್ ಲೈಟ್ ಗ್ರೀನ್, ವೈನ್ಸ್ ಇನ್ ಪೇಲ್ ಗ್ರೀನ್, ನೋಡಿ ಯಾವ ತರ ಆಗುತ್ತೆ. ಸೊ ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಬೇಕಾದ ಆಪ್ಷನ್ ಕೊಡ್ಬೋದು, ಯಾವ ಒಂದು ನ್ಯೂಟ್ರಿಯನ್ಸ್ ಕಮ್ಮಿ ಇದ್ರೆ ಏನಾಗುತ್ತೆ ಅಂತ. ಓಕೆ, ಅರ್ಥ ಆಗ್ತಿದೆ ಹೇಳ್ತಿರೋದು. ನೆಕ್ಸ್ಟ್, ಕೃಷಿ ಅಥವಾ ಗ್ರಾಮೀಣ ಆರ್ಥಿಕತೆಯ ಸಂದರ್ಭದಲ್ಲಿ ಡಿಫೆಮಿನೈಸೇಷನ್ ಎಂಬ ಪದ ಈ ಕೆಳಗಿನವುಗಳನ್ನು ಸೂಚಿಸುತ್ತೆ. ವಾಟ್ ಇಸ್ ಕೃಷಿಲಿ ಅಗ್ರಿಕಲ್ಚರ್ ರೂರಲ್ ಎಕಾನಮಿ ನೋಡೋ, ನಿಮ್ಗೆ ಇದೆ ಅಗ್ರಿಕಲ್ಚರ್ ರೂರಲ್ ಎಕಾನಮಿ ಇದೆ ಸಿಲೆಬಸ್ ಅಲ್ಲಿ. ಡಿಫೆಮಿನೈಸೇಷನ್ ಅಂದ್ರೆ ವಾಟ್ ಇಸ್ ಡಿಫೆಮಿನೈಸೇಷನ್ ನೋಡಿ. ಫೆಮಿನೈಸೇಷನ್ ಅಂದ್ರೆ ಮಹಿಳೆ. ಓಕೆ, ಡಿ ಅಂದ್ರೆ ಮಹಿಳೆ ಇಲ್ಲದೆ, ಡಿ ಅಂದ್ರೆ ಇಲ್ಲ ಅಂತ ಅಂದ್ರೆ ಏನಂತ. ಇದು ಗ್ರಾಮೀಣ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ರೈಟ್, ನಾನು ಎಲ್ಲ ಆಪ್ಷನ್ಸ್ ಓದಕ್ ಹೋಗಲ್ಲ. ಓಕೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಸೊ ರೈಟ್ ಆನ್ಸರು, ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನು ಅವರ ಹಕ್ಕುಗಳಿಂದ ಹೊರಗಿಡುವುದು. ಪೌಷ್ಟಿಕಾಂಶ ಅಲ್ಲ, ಅವಿದ್ಯಾವಂತರು ಅಲ್ಲ, ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಪುರುಷ ಸದಸ್ಯರಿಗೂ ತೆರೆಯುವುದು. ದಟ್ ಇಸ್ ರಾಂಗ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಇಗ್ನೋರಿಂಗ್ ದ ಏನು ಸರ್, ಎಕ್ಸ್ಕ್ಲೂಡಿಂಗ್ ದ ವುಮೆನ್ ಫ್ರಮ್ ದೇರ್ ಎಂಟೈಟಲ್ಮೆಂಟ್ ಇನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್. ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದು ಯಾವಾಗ ಆಗುತ್ತೆ? ಈಗ ಸಿಂಪಲ್ ಇದೇ ಕ್ವಶನ್. ಡಿಫೆಮಿನೈಸೇಷನ್, ಅಗ್ರಿಕಲ್ಚರ್ ಅಕೌಂಟ್ ಡಿಫೆಮಿನೈಸೇಷನ್ ಆಗಕ್ಕೆ ಚಾನ್ಸಸ್ ಏನು? ಡಿಫೆಮಿನೈಸೇಷನ್ ಯಾವಾಗ ಆಗುತ್ತೆ? ಈಗ ಅಗ್ರಿಕಲ್ಚರ್ ಅಲ್ಲೂ ಕೂಡ ನಿಮ್ಗೆ ಮಹಿಳೆಯರು ನೋಡ್ತೀರಾ, ಈಗ ಲೇಬರ್ಗಳೇ ಸಿಗಲ್ಲ. ಲೇಬರ್ ಇಂಟೆನ್ಸಿವ್ ಅಗ್ರಿಕಲ್ಚರ್, ಲೇಬರ್ ಇಂಟೆನ್ಸಿವ್ ಅಂತಾನೆ ಕರೆಯೋದು ಅಲ್ವಾ. ನಮ್ಗೆ ಲೇಬರ್ ಇಲ್ದರೆ ಅಗ್ರಿಕಲ್ಚರ್ ಇಲ್ಲ ನಮ್ಮ ಭಾರತದಲ್ಲಿ ಎಸ್ಪೆಷಲಿ. ಸೊ ಡಿಫೆಮಿನೈಸೇಷನ್ ಯಾವಾಗ ಆಗುತ್ತೆ? ಯಾವಾಗ ಮಹಿಳೆಯರ ಒಂದು ಭಾಗ್ಯವಕ್ಕೆ ಕಮ್ಮಿ ಆಗುತ್ತೆ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಯಾವಾಗ ಆಗುತ್ತೆ ಸರ್? ಮೆಷಿನರೀಸ್. ಓಕೆ, ಟೆಕ್ನಾಲಜಿ. ಯಾವಾಗ ನಿಮ್ಗೆ ಸ್ನೇಹಿತರೆ ಡಿಫೆಮಿನೇಷನ್ ಆಗ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ನೋಡಿ, ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಏನಿದೆ ಅದಿಲ್ಲದೆ ಇರೋದು ಕಾಸಸ್ ಏನು ಕಾರಣ? ಇಟ್ ಕ್ಯಾನ್ ಬಿ ಟ್ರಿಗರ್ಡ್ ಬೈ ಮೆಕ್ಯಾನೈಸೇಷನ್ ಆಫ್ ಫಾರ್ಮಿಂಗ್. ಫಾರ್ಮಿಂಗ್ ದೊಡ್ಡದಾಗಿ ಮೆಕನೈಸ್ ಮಾಡ್ತಕ್ಕಂಥದ್ದು, ಮ್ಯಾನ್ಯುಯಲ್ ತೆಗೆದಾಕ್ತಿದಾಗ ಏನಾಗುತ್ತೆ, ಮೆಷಿನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ದಿಸ್ ಪ್ರೋಸೆಸ್ ಇಸ್ ಆಫನ್ ಕಾನ್ಸಿಕ್ವೆನ್ಸ್ ಆಫ್ ಶಿಫ್ಟ್ ಆಫ್ ಎಕನಾಮಿಕ್ ಪಾಲಿಸೀಸ್, ಮೆಕ್ಯಾನೈಸೇಷನ್ ಆರ್ ಸೋಷಿಯಲ್ ಚೇಂಜಸ್ ಇನ್ ಮಾರ್ಜಿನಲೈಸ್ ಇನ್ ಫೀಮೇಲ್ ಲೇಬರ್ಸ್ ಅಂಡ್ ಓನರ್ಶಿಪ್ ಅಂತ. ಯಾವಾಗ ಈ ತರ ಮೆಷಿನ್ಸ್ ಗಳು ಅದು ಇದೆಲ್ಲ ಬರುತ್ತಲ್ಲ, ಅವಾಗ ಅದನ್ನ ಒಬ್ಬ ಸಾಕು, ಅದನ್ನ ಒಬ್ಬ ಮ್ಯಾನ್ ಯಾರು ಆಪರೇಟ್ ಮಾಡ್ತಾರೆ ಮೆಷಿನ್ಸ್. ಯೂಶಲಿ ನಾವು ಮ್ಯಾಕ್ಸಿಮಮ್ ನಾವು ನೋಡಿದ್ರೆ ಮೆಷಿನ್ಸ್ ಆಪರೇಟ್ಸ್ ಅಲ್ಲಿ, ಈಗ ಮೆಟ್ರೋಗಳಲ್ಲಿ ನಾವು ಮಹಿಳೆಯರನ್ನ ನೋಡ್ತೀವಿ, ಬಟ್ ಬೇರೆ ಕಡೆ ಎಲ್ಲ ಮ್ಯಾಕ್ಸಿಮಮ್ ನಾವು ಯಾರು ಪುರುಷರನ್ನ ನೋಡ್ತೀವಿ. ಸೊ ಹಾಗಾಗಿ ಅಲ್ಲಿ ಇದು ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಅಗತ್ಯತೆಯ ಆಧಾರದ ಮೇಲೆ 17 ಸಸ್ಯ ಪೋಷಕಾಂಶಗಳನ್ನು ಸೂಕ್ಷ್ಮ ಮತ್ತು ಸ್ಥೂಲ ಎಂದು 2 ವರ್ಗಗಳಲ್ಲಿ ವಿಂಗಡಿಸಲಾಗಿದೆ. ನಿರ್ಧರಿಸುವ ಮಿತಿ ಏನು? ಅಲ್ಟಿಮೇಟ್ ಕ್ವಶನ್. ಹೇಳಿ ನೋಡೋಣ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮ್ಯಾಕ್ರೋ, ಒಟ್ಟು 17 ಪ್ರಮುಖವಾದ ನ್ಯೂಟ್ರಿಯೆಂಟ್ಸ್ ಇದೆ. ಮೈಕ್ರೋ ಅಂಡ್ ಮ್ಯಾಕ್ರೋ ಇದು ಇನ್ನೂ ಡಿವೈಡ್ ಮಾಡಬಹುದು. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಮಾಡ್ತೀವಿ. ಓಕೆ, ಹೇಳಿ ಫಟಾಫಟ್ ಅಂತ. 10 mol per kg ಅಂತೀವಿ. ವಾಟ್ ಇಸ್ 10 mol per kg ಅಂದ್ರೆ ಏನು ಸ್ನೇಹ? ಅಂದ್ರೆ ಮೋಲ್ ಅಂದ್ರೆ 1 kgಗೆ,
ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಡೆಫಿನೇಷನ್ಸ್ ವೆರಿ ಇಂಪಾರ್ಟೆಂಟ್ ಸರ್. 10 ml ಪೋಕೋಜ್ ರೆಫರೆನ್ಸ್ 0.01 moles ಆಫ್ ಸಬ್ಸ್ಟೆನ್ಸ್ ಪರ್ ಕಿಲೋಗ್ರಾಮ್ ಆಫ್ ಸಾಲ್ವೆಂಟ್ ಮೆಟೀರಿಯಲ್. ಆ ಒಂದು ನ್ಯೂಟ್ರಿಯೆಂಟ್ಸ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅದರ ಮೇಲೆ 10 ml ಇದ್ರೆ ದಟ್ ಈಸ್ ಕಾಲ್ಡ್ ದ ಕ್ಯಾಟಗರಿ. ಅದಕ್ಕಿಂತ ಕಮ್ಮಿ ಇದ್ರೆ ಮೈಕ್ರೋ, ಅದಕ್ಕಿಂತ ಜಾಸ್ತಿ ಇದ್ರೆ ಮ್ಯಾಕ್ರೋ ಅಂತ. ಅರ್ಥ ಆಗ್ತಿದೆಯಲ್ಲ? ಮ್ಯಾಕ್ರೋ ನಮಗೆ ನ್ಯೂಟ್ರಿಯೆಂಟ್ಸ್ ಯಾವ್ದು ಎಕ್ಸಾಂಪಲ್ ಕೇಳಬಹುದು, NPK, CA, MG, SCHO, ಏನ್ ಫುಲ್ ಫಾರ್ಮ್ ಏನಿದೆ ಅದರಲ್ಲಿ ನೋಡೋಣ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು? ಲೆಸ್ ದೆನ್ ಆಫ್ 10 ml. ಬೇಕಾದ್ರೆ ಎಕ್ಸಾಂಪಲ್ ಇದನ್ನು ಕೇಳಬಹುದು. ಎರಡು ಆಪ್ಷನ್ಸ್ ಕೊಟ್ಬಿಡ್ಬೋದು. ಈಗ ನಾನು ಸಿಂಪಲ್ ಕೇಳಿದ್ದೀನಿ, ನಿಮಗೆ ಎಕ್ಸಾಂಪಲ್ ಆಪ್ಷನ್ಸ್ ಅಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ಬಿಟ್ಟು ಎಸೆನ್ಷಿಯಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಟಿಶ್ಯೂ ಕಾನ್ಸಂಟ್ರೇಷನ್ ಗ್ರೇಟರ್ ದನ್ 10 mol per kg, 10 ml per kg. ಇದು ಲೆಸ್ ದೆನ್ 10 ml ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ, ಕೇಳ್ಬೋದು. ಒಟ್ಟು 17 ಇದೆ ಸರ್. ಜಿಂಕ್ ನಾನು ಇಷ್ಟು ಕೊಡ್ತೀನಿ ನೋಡಿ. ವಾಟ್ ಆರ್ ದ ಹೈಡ್ರೋಜನ್? ಇದರಲ್ಲಿ ನಾನು ನಿಮ್ಗೆ ಹೇಳಿದೆ, ಇದನ್ನ ಇನ್ನೂ ನಾವು ಕ್ಯಾಟಗರಿ ಮಾಡ್ತೀವಿ ಅಂತ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋಲಿ ನಾವು NPK ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಮೆಗ್ನೀಷಿಯಂ, ಸಲ್ಫರ್, ಕ್ಯಾಲ್ಸಿಯಂ. ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್ ನಾನ್ ಫರ್ಟಿಲೈಸರ್ ಎಲಿಮೆಂಟ್ ಅಂತ ಕರಿತೀವಿ. ಇದೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು. ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ತಗೊಂಡಾಗ ಬೋರಾನ್, ಕ್ಲೋರಿನ್, ಮೆಗ್ನೀಷಿಯಂ, ಐರನ್, ನಿಕ್ಕಲ್, ಕಾಪರ್, ಜಿಂಕ್, ಮಾಲಿಬ್ಡಿಯಂ ಇವೆಲ್ಲ. ಸೊ ಟೋಟಲ್ 17 ಇದೆ. ದಿಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಕ್ಯಾಟಗರೈಸ್ ಮಾಡೋದು ಎಕ್ಸಾಂಪಲ್ ಇದನ್ನು ಕೇಳಬಹುದು. ನಾನು ಮುಂದೆ ತಗೊಂಡ್ಬರ್ತೀನಿ ಕ್ವಶನ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಎಸ್, ಇಷ್ಟ ಆಗ್ತಿದ್ಯಾ? ಎಸ್, ಇಷ್ಟ ಆಗ್ತಾರೆ ನೀವು ಲೈಕ್ ಕೊಡಬೇಕು. ಬೇಕು ಸರ್ ಈ ತರ ವಿಡಿಯೋ ನನಗೆ ಅಂತ ಹೇಳಬೇಕು. ನಿಮಗೆ ಸಿಲೆಬಸ್ ಪ್ರಕಾರ ಏನಿದೆ ಎಲ್ಲಾನು ಮಿಕ್ಸ್ಡ್ ಆಗಿ ಎಲ್ಲ ಒಂದು ಚಾಪ್ಟರ್ ವೈಸ್ ಇರ್ತಕ್ಕಂಥ ಕ್ವಶನ್ಸ್ ಗಳ ಮುಂದೆ ತಗೊಂಡ್ಬರ್ತೀನಿ. ಹೆಚ್ಚು ವ್ಯೂಸ್ ಬಂದು ಹೆಚ್ಚು ನೋಡೋದನ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಓಕೆ, ನಾನು ಎಲ್ಲ ಲಿಂಕ್ಸ್ ಗಳು ಏನು ಹೇಳಿದೆ ವಿಡಿಯೋಸ್ಗಳು ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಂಡು ಮಾಡಿ ಪುನೀತ್ ಫೋರಂ ಅಂತೇಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.